2026 ಫೆಬ್ರವರಿವರೆಗೆ 1,21,598 ಕೋಟಿ ರೂಪಾಯಿಗಳನ್ನು ಜನರ ಕಲ್ಯಾಣಕ್ಕಾಗಿ ವಿನಿಯೋಗಿಸಲಾಗಿದೆ. ಇಂಧನ ಇಲಾಖೆ ವತಿಯಿಂದ ಈ ಬಾರಿಗೆ ಗೃಹ ಜ್ಯೋತಿ ಯೋಜನೆಗೆ 10,578 ಕೋಟಿ, ಸಾರಿಗೆ ಇಲಾಖೆಯ ಶಕ್ತಿ ಯೋಜನೆಯಲ್ಲಿ 684 ಕೋಟಿ, ಒಟ್ಟು ಪ್ರಯಾಣಿಸಿದಂಥ ಜನ 684 ಕೋಟಿ. ಈ ಬಾರಿ 5,300 ಕೋಟಿಯನ್ನು ಅದಕ್ಕೆ ಮೀಸಲಿಡಲಾಗಿದೆ. ಗೃಹಲಕ್ಷ್ಮಿ ಯೋಜನೆಗೆ ಪ್ರತಿ ತಿಂಗಳ 2,000 ಕೊಡ್ತಕ್ಕಂಥ ವ್ಯವಸ್ಥೆಗೆ 26,000 ಕೋಟಿ 608 ಕೋಟಿ ರೂಪಾಯಿಯನ್ನು ರಿಸರ್ವ್ ಮಾಡಲಾಗಿದೆ. ಆಮೇಲೆ ಅನ್ನಭಾಗ್ಯ ಯೋಜನೆಯಲ್ಲಿ ಈ ಬಾರಿ ಅಕ್ಕಿಯ ಬದಲಾಗಿ ಹೊಸ ನಿರ್ಣಯ ತೆಗೆದುಕೊಂಡು ಇಂದಿರಾ ಗಾಂಧಿ ಅವರ ಹೆಸರಲ್ಲಿ 6 ಕಿಟ್ಟನ್ನು ವಿತರಣೆ ಮಾಡತಕ್ಕಂಥ ನಿರ್ಣಯವನ್ನು ಮಾಡಿದ್ದಾರೆ. ಇದು ಕೂಡ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, 5 ಗ್ಯಾರಂಟಿ ಯೋಜನೆಯಿಂದ ಎಷ್ಟು ಜನರಿಗೆ ಒಳ್ಳೆಯದಾಗೈತೆ ಅಂದ್ರೆ, ನಾವೆಲ್ಲ ಭಾಳ ಜನ ಇಲ್ಲಿ ವಿಧಾನಸಭೆಯಲ್ಲಿ ಕೂತು ಮಾತಾಡ್ತೇವೆ, ಗ್ಯಾರಂಟಿ ಹಂಗಾತು ಇದು ಹಿಂಗಾತು ಅಂತ. ಒಬ್ಬ ಮನೆ ಯಜಮಾನಿಗೆ 2,000 ಬರ್ದೇ ಇದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಲವು ಜನ ಹೆಣ್ಮಕ್ಳು ಮಾತಾಡ್ತಾರೆ, ತಿಂಗಳ 2,000 ರೂಪಾಯಿ ಬಂತೋ ಇಲ್ಲೋ, ಬರ್ದೇ ಇದ್ರೆ ಹತ್ತುಗಳನ್ನ ಸೊಸೆ ಅಂದ್ರು ಸರಿಯಾಗಿ ನೋಡ್ತಿಲ್ಲ ಅಂತ ಒಂದು ವಾತಾವರಣ ಇತ್ತು. ಇವತ್ತು ಹತ್ತುಗಳ ಮೇಲೆ ಎಷ್ಟು ಜೀವ ಆಗ್ಯಾರ ಅಂದ್ರೆ ಹತ್ತಿನ ಬಹಳ ಪ್ರೀತಿಯಿಂದ ನೋಡ್ತಕ್ಕಂಥದ್ದು. ತಿಂಗಳ 2,000 ರೂಪಾಯಿ ಬರ್ತೈತಲ್ಲ ಅಂತ ಒಂದು ಭಾವನೆ ಆಗಿದೆ. ಅದರಿಂದ ಕೆಲವು ಮಂದಿ ಅದರಿಂದ ಒಳ್ಳೆ ಕೆಲಸ ಆಗಿದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ನಾವು ಲಕ್ಷ್ಮಿ ಅಂತೇವಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದರ ಸಚಿವರಾಗಿ ಒಳ್ಳೆ ಕೆಲಸವನ್ನು ಮಾಡ್ಯಾರ ಅಂತಕೊಂಡು ಹೇಳಿ ನಾನು ಭಾಳ ವಿಚಾರದಿಂದ ಹೇಳಿಕೆ ಬಯಸ್ತೇನೆ. ಇದು ಕೂಡ ರೈತರ ಪರವಾಗಿ ನನಗೆ ಭಾಳ ಸಂತೋಷ ಆದದ್ದು ಸರ್. ಸೊಸೈಟಿಯಲ್ಲಿ ಸಾಲ ಮಾಡಿದಂಥ ರೈತರಿಗೆ ಇವತ್ತು 50,000 ರೂಪಾಯಿವರೆಗೆ ಏನು ಮಾಡಿದಂಥ ಬಾಕಿ ಇತ್ತ ಎಲ್ಲ ಹಣವನ್ನು ಕೊಡಲಿಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇದು ಕೂಡ ಕೃಷಿ ವಿಸ್ತಾರ ಅಂತಕೊಂಡು ಹೇಳೋ ಒಂದು ಯೋಜನೆಯನ್ನು ಘೋಷಣೆ ಮಾಡಿ 100 ಕೋಟಿ ರೂಪಾಯಿ ಅದಕ್ಕೆ ರಿಸರ್ವ್ ಮಾಡಿ ಇವತ್ತು ರೈತರಿಗೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಈ ಬಜೆಟ್ನಲ್ಲಿ ಮಾಡಲಾಗಿದೆ. ಕೃಷಿ ಸಹಕಾರ ಇಲಾಖೆಯಿಂದ, ಸಹಕಾರಿ ಸಂಘ ಸಂಸ್ಥೆಗಳಿಂದ 38 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಇವತ್ತು ಸಾಲ ಕೊಡ್ತಕ್ಕಂಥದ್ದು ಒಂದು ನಿರ್ಧಾರ ತೆಗೆದುಕೊಂಡಿವೆ. ಕೃಷಿ ಇಲಾಖೆಯಿಂದ ಮತ್ತು ಕೃಷಿ ಹೊಂಡ, ಬೃಹತ್ ಪ್ರಮಾಣದ ಕಟಾವು ಮಷೀನ್ಗಳು, ನಮ್ಮಲ್ಲಿ ಕಬ್ಬು ಗಿಬ್ಬು ಕಟ್ ಮಾಡಬೇಕಾದಾಗ ಭಾಳ ಬಾಡಿಗೆನ ತೊಗೊಂಬಂದು ಹಚ್ಬೇಕಾಗಿತ್ತು. ಈ ಬಾರಿ ಒಂದು ಮಷೀನ್ಗೆ 58 ಲಕ್ಷ 60 ಲಕ್ಷ ಇರ್ತಿತ್ತು. ಅದಕ್ಕೆ ಸಬ್ಸಿಡಿ ಮೂಲಕ ಕೊಡೋದಕ್ಕೆ ರೈತರಿಗೆ ದೊಡ್ಡ ಇವತ್ತು ಸಹಾಯ ಆಗಿದೆ. ಆ ಸಣ್ಣ ಸಲಕರಣೆಗಳ ಜೊತೆ ಇಂಥ ದೊಡ್ಡ ಕೆಲಸಕ್ಕೂ ಕೈ ಹಾಕಿದಂಥ ನಮ್ಮ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಚಲುವರಾಯಸ್ವಾಮಿ ಅವರು ಕೃಷಿ ಸಚಿವರಾಗಿ ಕೂಡ ಮಾಡ್ತಕ್ಕಂಥ RSK ಕಟ್ಟಡಗಳು ಕೊಟ್ಟುವಂತ ತೀರ್ಮಾನ ಮಾಡ್ಯಾರ. ಬೇರೆ ಬೇರೆ ಕಡೆ ಕೃಷಿಗೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ.